ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಅರುಣ್ ಕುಮಾರ್ ಕದಂ. ಕಲಬುರಗಿ ಜಿಲ್ಲೆಯಾದ್ಯಂತ ರಸಗೊಬ್ಬರಕ್ಕಾಗಿ ರೈತರು ಪರದಾಡ್ತಾ ಇದ್ದಾರೆ. ರೈತರಿಗೆ ರಸಗೊಬ್ಬರ ಸಮರ್ಪಕವಾಗಿ ಸಿಗದೇ ಇರುವುದರಿಂದ ಸಾಕಷ್ಟು ತೊಂದರೆಯನ್ನ ರೈತರು ಅನುಭವಿಸ್ತಾ ಇದ್ದಾರೆ. ಪ್ರತಿನಿತ್ಯವೂ ಕೂಡ ತಮ್ಮ ಕೆಲಸವ ಕಾರ್ಯಗಳನ್ನ ಬಿಟ್ಟು ರಸಗೊಬ್ಬರ ಖರೀದಿಗೆ ಈಗ ಸರತಿ ಸಾಲಲ್ಲಿ ನಿಲ್ತಾ ಇದ್ದಾರೆ. ಒಂದ್ ಕಡೆ ಏನಂತಾರೆ ಬೆಳಗಿಂದ ಸಂಜೆವರೆಗೂ ರೈತರು ನಿಲ್ತಾ ಇದ್ದಾರೆ. ಮತ್ತೊಂದೆಡೆ ಏನಂತಂದ್ರೆ ರಾತ್ರಿ ಇಡೀ ತಮ್ಮ ಚಪ್ಪಲಿಗಳನ್ನ ಮತ್ತೆ ಕಲ್ಲುಗಳನ್ನ ಇಟ್ಟು ತಮ್ಮ ಸರತಿ ಸಾಲಲ್ಲಿ ರೈತರು ನಿಲ್ತಾ ಇದ್ದಾರೆ. ರೈತರಿಗೆ ಏನಂತಾರೆ ಸರ್ಕಾರ 1350 ರೂಪಾಯಿ ದರದಲ್ಲಿ ಅವರಿಗೆ ಡಿಎಪಿ ಗೊಬ್ಬರನ್ನ ಕೊಡಬೇಕು. ಆದ್ರೆ ಹೊರಗೆ ಮಾರುಕಟ್ಟೆಯಲ್ಲಿ ಅದರ ದರವನ್ನ ಹೆಚ್ಚಿಗೆ ಪ್ರಮಾಣದ ದರವನ್ನ ರೈತರಿಂದ ಅಗ್ರೋ ಏಜೆನ್ಸಿ ಅವರು ಪಡ್ಕೊಳ್ತಾ ಇದಾರೆ ಅನ್ನೋ ಆರೋಪ ಕೂಡ ಈಗ ರೈತರು ಮಾಡ್ತಾ ಇರುವಂತದ್ದು. ನಮಗೇನಂತಂದ್ರೆ ಪ್ರತಿ ವರ್ಷವೂ ಕೂಡ ನಮ್ಮ ಜಿಲ್ಲೆಗೆ ಎಷ್ಟು ಪ್ರಮಾಣದಲ್ಲಿ ರಸಗೊಬ್ಬರನ್ನು ಕೊಡಬೇಕು, ಡಿಎಪಿ ಗೊಬ್ಬರ ಆಗ್ಲಿ ಯೂರಿಯಾ ಗೊಬ್ಬರ ಆಗ್ಲಿ, ನಮಗೆ ಎಷ್ಟು ಪ್ರಮಾಣದ ಗೊಬ್ಬರನ್ನು ಕೊಡಬೇಕು ಅಷ್ಟು ಪ್ರಮಾಣದ ಗೊಬ್ಬರನ್ನ ತಮ್ಮ ಸ್ಟಾಕ್ ಅನ್ನು ಮಾಡ್ಕೊಂಡು ಇಟ್ಕೊಳ್ಬೇಕು. ಆದ್ರೆ ಇಲ್ಲಿ ಏನಂತಂದ್ರೆ ಪ್ರತಿ ವರ್ಷವೂ ಕೂಡ ಮಳೆಗಾಲ ಬಂದಂತ ಸಂದರ್ಭದಲ್ಲಿ ಬಿತ್ತನೆ ಮಾಡುವಂತ ಸಂದರ್ಭದಲ್ಲಿ ಪ್ರತಿ ವರ್ಷವೂ ಕೂಡ ರಸಗೊಬ್ಬರಕ್ಕಾಗಿ ರೈತರಿಗೆ ಸಮಸ್ಯೆನ ಆಗ್ತಾ ಇದೆ. ಸರ್ಕಾರ ಎಲ್ಲೋ ಒಂದ್ ಕಡೆ ಗೊಬ್ಬರಕ್ಕೆ ಕೊರತೆ ಇಲ್ಲ ಅಂತ ಹೇಳ್ತಾರೆ. ಇಲ್ಲಿ ನೋಡಿದ್ರೆ ಜಿಲ್ಲೆಯಲ್ಲಿ ರಸಗೊಬ್ಬರ ಸಿಗದೇನೆ ಈಗ ರೈತರು ಹೈರಾಣ ಆಗ್ತಾ ಇರುವಂತದ್ದು. ನಮಗೇನಂತ ಈಗ ಬಿತ್ತನೆ ಆರಂಭವಾಗಿದೆ. ಗೊಬ್ಬರಕ್ಕಾಗಿ ದಿನವಿಡೀ ಕಾಯ್ಕೊಂಡು 2 ಚೀಲ ಮಾತ್ರ ಗೊಬ್ಬರನ ಕೊಡ್ತಾರೆ. ಆದ್ರೆ ನಮ್ಗೆ ಬೇಕಾಗಿರೋದು ಹೆಚ್ಚಿನ ಪ್ರಮಾಣದಲ್ಲಿ ಗೊಬ್ಬರನ ಬೇಕಾಗಿರುತ್ತೆ. ಆದ್ರೆ ಅಷ್ಟು ಪ್ರಮಾಣದ ಗೊಬ್ಬರವನ್ನ ಇಲ್ಲಿ ನಮ್ಮ ಸೊಸೈಟಿಗಳಲ್ಲಿ ಸಿಗ್ತಾ ಇಲ್ಲ. ಕೃಷಿ ಇಲಾಖೆ ಅಧಿಕಾರಿಗಳು ಏನಂತಂದ್ರೆ ಯಾರು ಕೂಡ ರಸಗೊಬ್ಬರ ಖರೀದಿ ಮಾಡುವಂತ ಸಂದರ್ಭದಲ್ಲಿ ಖಾಸಗಿ ಅಂಗಡಿಗಳಲ್ಲಿ ಖರೀದಿ ಮಾಡುವಂತ ಸಂದರ್ಭದಲ್ಲಿ MRP ದರವನ್ನ ಇದೆ, ಆ MRP ದರವನ್ನ ಮಾತ್ರ ಕೊಡಬೇಕು. ಹೆಚ್ಚಿನ ದರವನ್ನ ಅವರಿಗೆ ಕೊಡಬಾರದು. ಯಾವ ಅಂಗಡಿಯಲ್ಲಿ ನೀವು ತಾವು ರಸಗೊಬ್ಬರನ ಖರೀದಿ ಮಾಡ್ತೀರಿ, ಯೂರಿಯಾ ಆಗ್ಲಿ ಡಿಎಪಿ ಆಗ್ಲಿ ಬೇರೆ ಬೇರೆ ರಸಗೊಬ್ಬರನ ಖರೀದಿ ಮಾಡ್ತೀರಿ, ಆದ್ರೆ ಅದರ ರಿಸಿಪ್ಟ್ ಅನ್ನ ಕಂಪಲ್ಸರಿ ಆಗಿ ತೆಗೆದುಕೊಳ್ಬೇಕಂತ ಹೇಳ್ತಾರೆ. ಆದ್ರೆ ಆ ರಿಸಿಪ್ಟ್ ಅನ್ನ ಕೇಳಿದಂತ ಸಂದರ್ಭದಲ್ಲಿ ಎಷ್ಟೋ ಅಗ್ರೋ ಅಂಗಡಿ ಮಾಲೀಕರು ಏನಂತಂದ್ರೆ ಅವರಿಗೆ ರಸೀದಿನ ಕೊಡಲ್ಲ. ಯಾಕಂತಂದ್ರೆ 1350 ರೂಪಾಯಿ ದರವನ್ನ ನಿಗದಿ ಮಾಡಿದ್ರೆ, ಆದ್ರೆ ಅದರ ಹೆಚ್ಚಿನ ಪ್ರಮಾಣದಲ್ಲಿ ಯಾರು ದುಡ್ಡನ್ನು ಕೊಡ್ತಾರೆ ಅಂತವರಿಗೆ ಮಾತ್ರ ಏನಂತಂದ್ರೆ ಗೊಬ್ಬರನ ಕೊಡ್ತಾ ಇರುವಂತದ್ದು. ಹೀಗಾಗಿ ರೈತರಿಗೆ ಒಂದ್ ಕಡೆ ರಸಗೊಬ್ಬರ ಸಿಗದೆ ಪರದಾಡ್ತಾ ಇದ್ದಾರೆ. ಮತ್ತೊಂದೆಡೆ ಏನಂತಂದ್ರೆ ರೈತರಿಗೆ ಹೆಚ್ಚಿನ ದರದ ಹೊರೆ ಕೂಡ ರೈತರಲ್ಲಿ ಆಗ್ತಾ ಇರುವಂತದ್ದು. ಬಿತ್ತನೆ ಸಮಯದಲ್ಲಿ ರೈತರಿಗೆ ಪ್ರತಿ ವರ್ಷ ಕೂಡ ಸರ್ಕಾರ ಏನಂತಂದ್ರೆ ಸಮರ್ಪಕವಾಗಿ ನಮ್ಮ ಜಿಲ್ಲೆಗೆ ಎಷ್ಟು ಪ್ರಮಾಣದ ರಸಗೊಬ್ಬರನ ಬೇಕು ಅಷ್ಟು ಪ್ರಮಾಣದ ಏನಂತಂದ್ರೆ ಏಪ್ರಿಲ್ ಮೇ ತಿಂಗಳಲ್ಲಿ ಕೂಡ ದಾಸ್ತಾನು ಮಾಡ್ಕೊಳ್ಬೇಕು. ಆದ್ರೆ ಜೂನ್ ತಿಂಗಳಲ್ಲೂ ಕೂಡ ಬಂದ್ರು ಕೂಡ ಇನ್ನೂ ರಸಗೊಬ್ಬರಕ್ಕಾಗಿ ನಾವು ಪರದಾಡ್ತಾ ಇದೀವಿ. ಹೀಗಾಗಿ ನಮಗೆ ತೊಂದರೆ ಆಗ್ತದೆ ಅನ್ನೋ ಮಾತು ಕೂಡ ರೈತರು ಹೇಳ್ತಾ ಇರುವಂತದ್ದು ಒಂದೆಡೆ. ಆದ್ರೆ ಮತ್ತೊಂದೆಡೆ ಅಂದ್ರೆ ಕಾಳಸಂತೆಯಲ್ಲಿ ರಸಗೊಬ್ಬರ ಮಾರಾಟ ಕೂಡ ಆಗ್ತದೆ. ಯಾಕಂದ್ರೆ ತಮ್ಮ ಅಂಗಡಿಯಲ್ಲಿ ರಸಗೊಬ್ಬರ ಇದ್ರೂ ಕೂಡ ಯಾರು ಹೆಚ್ಚಿನ ದರವನ್ನು ಕೊಡ್ತಾರೆ ಅಂತವರಿಗೆ ಮಾತ್ರ ಕೊಡ್ತಾ ಇದ್ದಾರೆ. ನಮ್ಗೆ ಏನಂತಾರೆ ರಸಗೊಬ್ಬರನ್ನು ಕೊಡ್ತಾ ಇಲ್ಲ, ಹೆಚ್ಚಿನ ದರವನ್ನು ಕೇಳ್ತಾ ಇದಾರೆ ಅಂತ ರೈತರು ಕೂಡ ಆರೋಪವನ್ನು ಮಾಡ್ತಾ ಇರುವಂತ. ಆದ್ರೆ ಮತ್ತೊಂದೆಡೆ ಕೃಷಿ ಇಲಾಖೆ ಅಧಿಕಾರಿಗೆ ಹೇಳೋದೇನಂತಂದ್ರೆ ನಾವು ಸ್ಪಷ್ಟವಾಗಿ ಎಲ್ಲಾ ಅಗ್ರೋ ಏಜೆನ್ಸಿ ಮಾಲೀಕರ ಎಲ್ರಿಗೂ ಕೂಡ ಕರೆದು ಮೀಟಿಂಗ್ ಅನ್ನ ಮಾಡಿದ್ವಿ. ರೈತರ ಬಳಿ ಯಾರು ಕೂಡ ಹೆಚ್ಚಿನ ದರದಲ್ಲಿ ತೆಗೆದುಕೊಳ್ಳಬಾರದು. ಯಾರ ಹತ್ರ ರಸಗೊಬ್ಬರನ ಸ್ಟಾಕ್ ಅನ್ನ ಮಾಡ್ಕೊಂಡ್ರಿ ಎಲ್ಲರೂ ಕೂಡ ರೈತರಿಗೆ ಸಮರ್ಪಕವಾಗಿ ವಿತರಣೆಯನ್ನ ಮಾಡ್ಬೇಕಂತ ಕಟ್ಟುನಿಟ್ಟಿನ ಸೂಚನೆಗಳನ್ನ ಕೊಟ್ಟಿದ್ದಾರೆ. ಅಲ್ಲದೆ ಸಾಕಷ್ಟು ಅಗ್ರೋ ಏಜೆನ್ಸಿಗಳು ಹೆಚ್ಚಿನ ದರದಲ್ಲಿ ಮಾರಾಟ ಮಾಡ್ತಿರೋ ದಾಸ್ತಾನನ್ನ ಮಾಡ್ಕೊಂಡಿದ್ರು. ಅಂತವರ ವಿರುದ್ಧ ಈಗ ನೋಟಿಸ್ ಅನ್ನು ಕೊಡೋದ್ರ ಮೂಲಕ ಅಂತವರಿಗೆ ಎಚ್ಚರಿಕೆ ಕೊಡೋದ್ರ ಮೂಲಕ ಕೃಷಿ ಇಲಾಖೆ ಅಧಿಕಾರಿಗಳು ಕೂಡ ಮುಂದಾಗಿರುವಂತದ್ದು. ಆದ್ರೂ ಕೂಡ ಕೆಲವೊಂದ್ ಕಡೆ ಏನಂತಾರೆ ಈ ರೀತಿಯ ಒಂದು ಹೆಚ್ಚಿನ ದರದಲ್ಲಿ ಮಾರಾಟ ಮಾಡೋದ್ರಿಂದ ರೈತರಿಗೆ ಅನಾನುಕೂಲ ಆಗ್ತಾ ಇದೆ. ನಮ್ಗೆ ಏನಂತಾರೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಮಗೆ ಜಿಲ್ಲೆಗೆ ಎಷ್ಟು ಪ್ರಮಾಣದಲ್ಲಿ ರಸಗೊಬ್ಬರನ ಬೇಕು ಅಷ್ಟು ಪ್ರಮಾಣದ ಗೊಬ್ಬರವನ್ನ ನಮಗೆ ವಿತರಣೆ ಮಾಡಬೇಕು ಅನ್ನೋದು ಮಾತು ಕೂಡ ರೈತರು ಹೇಳ್ತಾ ಇರುವಂತದ್ದು. ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಇವತ್ತು ರಸಗೊಬ್ಬರ ಒಂದು ಕೊರತೆ ಎದ್ದು ಕಾಣಲಾಗ್ತದ. ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ 10,000 ಮೆಟ್ರಿಕ್ ಟನ್ ಯೂರಿಯಾ, 9,000 ಮೆಟ್ರಿಕ್ ಟನ್ DAP, 13,000 ಮೆಟ್ರಿಕ್ ಟನ್ ಕಾಂಪ್ಲೆಕ್ಸ್, ಒಂದು PDA ಇಷ್ಟು ಒಂದು ದಾಸ್ತಾನ ಕಲಬುರಗಿ ಆದಂತೇಳಿ ಇವತ್ತು ಖುದ್ದು ಜಿಲ್ಲಾಧಿಕಾರಿಗಳೇ ಏನಪ್ಪಾ ಅಂತಂದ್ರೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರ. ಇವತ್ತು ರೈತರು ನೋಡಿದ್ರೆ ಏನಪ್ಪಾ ಅಂದ್ರೆ 1 ಕಿಲೋಮೀಟರ್ ಏನದ ಇವತ್ತು ಪಾದರಕ್ಷೆಗಳು ಪಾಳಿ ಹಚ್ಚಿ ಇವತ್ತು ಹೊಡೆದಾಡಿ ಇವತ್ತು ಗೊಬ್ಬರ ತಗೋ ಪರಿಸ್ಥಿತಿ ನಮ್ಮ ಕಲಬುರಗಿ ಜಿಲ್ಲೆದಾಗ ನಿರ್ಮಾಣ ಆಗ್ಯದ. ಇವತ್ತು ಉದಾಹರಣೆಗೆ ಅಫ್ಜಲ್ಪುರದಾಗ ಏನಪ್ಪಾ ಅಂತಂದ್ರೆ ಆಗ್ರೋ ಕೇಂದ್ರದವರು ರೈತರ ಮೇಲೆ ದಬ್ಬಳಿಕೆ ಮಾಡಿ ಇದು ಮಾಡಿ ಕಿಸಿಂದ ಏನಪ್ಪಾ ಅಂದ್ರೆ ಕಿರಿಕಿರಿಯಾಗಿ ಅಲ್ಲಿ FRನೂ ಆಗ್ಯದ. ಇವತ್ತು ಇಷ್ಟೊಂದು ದಾಸ್ತಾನು ಇದ್ರೂ ಕೂಡ ಇವತ್ತು ರೈತರಿಗೆ ಏನಪ್ಪಾ ಅಂತಂದ್ರೆ 1800, 2,000 DAP, 600 ರೂಪಾಯಿ ಯೂರಿಯಾ, 2,500 ರೂಪಾಯಿ ಏನದ ಕಾಂಪ್ಲೆಕ್ಸ್, ಈ ರೀತಿ ಏನದ ಆಗ್ರೋ ಕೇಂದ್ರ ಮಾಲೀಕರು ಇವತ್ತು ರೈತರಿಂದ ಸುಲಿಗೆ ಮಾಡ್ಲತ್ತಾರ. ಇದು ಮಾನ್ಯ ಜಂಟಿ ಕೃಷಿ ನಿರ್ದೇಶಕರು ಮತ್ತು ಜಿಲ್ಲಾಧಿಕಾರಿಗಳು ಇದು ಕ್ರಮ ಕೈಗೊಳ್ಳಬೇಕು. ಇನ್ನು ರಸಗೊಬ್ಬರ ಇವತ್ತು ಕಲಬುರಗಿ ಏನಪ್ಪಾ ಅಂದ್ರೆ ಕಲಬುರಗಿ ಕಾಲಿಟ್ಟು ಸುಮಾರು ದಿನಗಳಾದ್ರೂ ಕೂಡ ಎಲ್ಲಿ ಇವತ್ತು ಪತ್ತೆ ಹಚ್ಚಿಕೆಸಿಂದ ಅದ್ರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳೋದಕ್ಕೆ ಈ ಕೃಷಿ ಅಧಿಕಾರಿಗಳು ಆಗಲ್ಲ ಅದ. ಇವತ್ತು ಉಪನಿರ್ದೇಶಕರು ಕಲಬುರಗಿ ಅನ್ಸೂಯ ಅವರು ಇವತ್ತೇನಪ್ಪಾ ಅಂದ್ರೆ ಬಾಲರಾಜ್ ಕಲಬುರಗಿ 1 ಇವ್ರಿಗೆ ಏನದ ತಕ್ಷಣ ಏನದ ಇಲ್ಲಿ ವರ್ಗಾವಣೆ ಮಾಡಬೇಕು. ಯಾಕಪ್ಪ ಅಂತಂದ್ರೆ ಈಗ ಕಲಬೆರಕೆ ಕಂಡು ಹಿಡಿಬೇಕಾದ್ರೆ ಮೇನ್ ಅವರೇ ಸೂತ್ರಧಾರರು.
ಇವತ್ತು ಅವರೇ ಫೀಲ್ಡಿಗೆ ಇಳಿಲಾರ್ದೆ ಏನಪ್ಪಾ ಅಂತಂದ್ರೆ ಒಂದು ಆಕ್ರಮಕ್ಕೆ ಅವರೇ ಇವತ್ತು ಅನುವು ಮಾಡಿಕೊಳ್ಳತ್ತಾರ. ಇವತ್ತು ರೈತರಿಗೆ ಏನಪ್ಪಾ ಅಂದ್ರೆ 2,000 ಕೊಟ್ಟರು ಕೂಡ ಇವತ್ತೊಂದು ಗುಣಮಟ್ಟ ರಸಗೊಬ್ಬರ ಏನಪ್ಪಾ ಅಂತಂದ್ರೆ ಪೂರೈಕೆ ಆಗಲಾಗ್ಯದ. ಒಟ್ಟಿನಲ್ಲಿ ಏನಂತಂದ್ರೆ ಜಿಲ್ಲೆಯಲ್ಲಿ ಈಗ ಏನು ಮುಂಗಾರು ಶುರುವಾಗಿದೆ, ಹೀಗಾಗಿ ಬಿತ್ತನೆ ಕಾರ್ಯಗಳು ಕೂಡ ನಡೀತಾ ಇದಾವೆ. ಆ ಒಂದು ಬಿತ್ತನೆ ಕಾರ್ಯ ಮಾಡುವಂತ ಸಂದರ್ಭದಲ್ಲಿ ಗೊಬ್ಬರ ನಮಗೆ ಸಮರ್ಪಕವಾಗಿ ನೀಡಿ ಅನ್ನೋ ಒಂದು ಮಾತು ಕೂಡ ಈಗ ರೈತರು ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಸಂಜೀವ್ ತಳವಾರ್ ಜೊತೆ ಅರುಣ್ ಕದಂ, ನ್ಯೂಸ್ 18 ಕಲಬುರಗಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.